ಬಂದಿದ್ದಾರೆ. ಇನ್ನು ಇವಾಗ ಕಾವ್ಯ ಅವರು ಯಾಕೋ ಗೊತ್ತಿಲ್ಲ, ಗಿಲ್ಲಿಯವ್ರು ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ, ಈ ಒಂದು ಸಿಚುವೇಶನ್ ಅಲ್ಲಿ ಬಿಟ್ಕೊಟ್ರು. ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಇಲ್ಲಿ ಕಾವ್ಯ ಅವರು ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ ಅಂತಂದ್ಬಿಟ್ಟು, ಅಂದ್ರೆ ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ ಗಿಲ್ಲಿಯವ್ರು ಹೇಳಿದ್ರು ಕೂಡ ಆ ಒಂದು ರೂಮಲ್ಲಿ ನೆಗೆಟಿವಿಟಿ ಇದೆ. ಆ ಒಂದು ರೂಮಲ್ಲಿ ಹೋಗಿ ಯಾರು ಕ್ಲೋಸ್ ಆಗಿ ಮಾತಾಡ್ತಾರೋ, ಅಶ್ವಿನಿ ಅವ್ರ ಜೊತೆ ಇರ್ಬೋದು, ಜಾನ್ವಿ ಅವ್ರ ಜೊತೆ ಇರ್ಬೋದು, ಚಂದ್ರಪ್ರಭಾ ಅವರು ಯಾವತ್ತೂ ಹೋಗದೆ ಇರೋರು ಅಲ್ಲೋಗಿ ಮಾತಾಡಿದ್ರು, ಅವರು ಕೂಡ ಎಲಿಮಿನೇಟ್ ಆಗೋದ್ರು. ಕಾಕೋರ್ ಸುದೀರ್ ಅಂತೂ ಆ ರೂಮಲ್ಲೇ ಇದ್ರು, ಅವರು ಕೂಡ ಎಲಿಮಿನೇಟ್ ಆಗೋದ್ರು ಅಂತಂದ್ಬಿಟ್ಟು ಧ್ರುವಂತವ್ರು ಹೋಗ್ತಾ ಇದ್ರು. ಸ್ವಲ್ಪ ಇವಾಗ ಅವ್ರು ಚೇಂಜ್ ಆಗಿದೆ ಅಂತ ಹೇಳಿದ್ರು. ಹೌದು, ಕಾವ್ಯವ್ರು ಈ ವಾರ ನಾಮಿನೇಟ್ ಆಗಿಲ್ಲ, ಹಾಗೆ ನೆಕ್ಸ್ಟ್ ವೀಕ್ ಹೋಗ್ತೀವಿ ಬಿಡು ಪಕ್ಕ ಅಂತ ಇಲ್ಲಿ ಹೇಳಿದ್ರು. ಅವ್ರ ಬಾಯಿಂದ ಯಾವತ್ತೂ ಕೂಡ ಇಲ್ಲಿ ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತಂದ್ಬಿಟ್ಟು ಬಂದಿರಲಿಲ್ಲ. ಸದ್ಯ ಗಿಲ್ಲಿಯವ್ರ ಬಾಯಲ್ಲೇ ಬಂದಿದೆ, ಕಾವ್ಯ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ ಮುಂದಿನ ವಾರ ಅಂತಂದ್ಬಿಟ್ಟು. ನೋಡೋಣ ಯಾರು ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತಂದ್ಬಿಟ್ಟು. ಇನ್ನು ರೂಮ್ ಬಗ್ಗೆ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ದೃಷ್ಟಿ ಎಲ್ಲ ತೆಗೆದಾದ್ಮೇಲೆ ನಾವು ಗೇಮ್ ಎಲ್ಲ ಗೆದ್ವಿ ಅಂತಂದ್ಬಿಟ್ಟು, ಗೆದ್ದಿದ್ದೆ 2 ಗೇಮ್, ಕೊನೆ ಗೇಮ್ ಬಂದ್ಬಿಟ್ಟು ಇಲ್ಲಿ ಗೆದ್ದಿದ್ದು ಗಿಲ್ಲಿಯವರು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಆನ್ಸರ್ ಮಾಡ್ತಾರೆ, ಅವರು ತೆಗೆದಾದ್ಮೇಲೆ ಸ್ಟ್ರಾಂಗ್ ಕಂಟೆಂಡರೇ ಇಲ್ಲಿ ಮನೆಯಿಂದ ಸೆಲ್ಫ್ ಎಲಿಮಿನೇಷನ್ ಆಗ್ಬಿಟ್ಟು ಹೋಗ್ಬಿಡ್ತೀನಿ ಅಂತಂದ್ಬಿಟ್ಟು ಮಾತಾಡಿದ್ರು. ಎಷ್ಟು ಚೆನ್ನಾಗಿ ಅವರು ತೆಗೆದಿದ್ದಾರೆ ಜಾನ್ವಿ ಅವರು ದೃಷ್ಟಿ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ದೃಷ್ಟಿ ಹೋಗ್ಲಿಲ್ಲ, ದೃಷ್ಟಿ ಜಾಸ್ತಿ ಆಯಿತು ಅನ್ನೋ ರೀತಿನೇ ಇಲ್ಲಿ ಇತ್ತು. ಅಂದ್ರೆ ಆ ರೂಮಲ್ಲಿ ನೆಗೆಟಿವಿಟಿ ಇದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂತಂದ್ರೆ ಆ ರೂಮಲ್ಲಿರೋರು ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾನೆ ಇದ್ದಾರೆ. ನೋಡೋಣ ಇಲ್ಲಿ ನೆಕ್ಸ್ಟ್ ಯಾರು ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ಆ ರೂಮ್ಗೆ ಹೋಗಿ ಯಾರು ಕ್ಲೋಸ್ ಆಗ್ತಾರೆ ನೆಕ್ಸ್ಟ್ ವೀಕು, ಅವ್ರು ಹೊರಗಡೆ ಬರ್ತಾರಾ ಬರಲ್ವಾ, ಮತ್ತೆ ಗಿಲ್ಲಿಯವ್ರು ಹೇಳಿದ್ದು ನಿಜಾನ ಸುಳ್ಳ ಅಂತ ಗೊತ್ತಾಗದೆ.